ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು. ನನ್ನ ಹೆಸರು ನಗು. ನಾನು ಓದುತ್ತಿರುವ ಪತ್ರಿಕೆ ಹೆಸರು ಕಾಂತಾರ 1. ಈಗ ತಾನೇ ಬಂದ ಸುದ್ದಿ, ಕುಂತು ಕೇಳುವವರಿಗಿಲ್ಲ ಬುದ್ಧಿ. ಕಾಲೇಜು ಕಲಿಯಲು ಹೋದ ನಾರಿ 3 ದಿನಕ್ಕೆ ಗೋವಾ ಕಡೆಗೆ ಪರಾರಿ. ಇದಕ್ಕೆ ಕಾರಣ ಕಾಲೇಜು ಎಂಬ 3 ಅಕ್ಷರ ಪರಾರಿ. ಕೆಎಸ್ಆರ್ಟಿಸಿ ಬಸ್ ಫ್ರೀ ಫ್ರೀ ಫ್ರೀ. ಹೆಂಡತಿಯನ್ನು ಕಳೆದುಕೊಂಡ ಗಂಡಂದಿರು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮನೆಗೆ ನುಗ್ಗಿ ಹೆಂಡತಿಯನ್ನು ಹುಡುಕಿಕೊಡುವಂತೆ ಕಳಕಳಿ ಮನವಿ. ಗಂಡ ಹೇಳಿದಂತೆ ಕೇಳುತ್ತಿದ್ದ ಹೆಂಡತಿಯರು ಗೃಹಲಕ್ಷ್ಮಿ ಬಂದ ಮೇಲೆ ಗಂಡನ ಮೇಲೆ ಯುದ್ಧ ಸವಾರಿ. ಏಕಾಏಕಿ 2 ಕಾರುಗಳ ನಡುವಿನ ಆಕ್ಸಿಡೆಂಟ್ನಲ್ಲಿ ರಸ್ತೆ ಬದಿಯಲ್ಲಿ ಕುಳಿತಿದ್ದ 10 ಕರಿಹೆಗ್ಗಣಗಳ ದುರ್ಮರಣ. ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ರಾತ್ರಿ 12 ಗಂಟೆಗೆ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಿದ್ದ 3 ಜನ ಮಹಿಳೆಯರ ಮೇಲೆ ಕರಿ ಚಿಂಪಾಂಜಿ ಅಟ್ಟಹಾಸ. ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವ ಬದಲು ಸ್ಕೂಟಿ, ಹೀರೋ ಹೊಂಡಾ, ಬುಲೆಟ್ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ನಿನ್ನೆ ಹೆಣ್ಣು ಮಕ್ಕಳು ಹಳ್ಳಕ್ಕೆ ಬಟ್ಟೆ ಒಗೆಯಲು ಹೋದಾಗ ಕಲ್ಲಿನ ಸಲುವಾಗಿ ಬಡೆದಾಡಿ ಹೆಣ್ಣು ಮಕ್ಕಳನ್ನು ಮತ್ತು ಕಲ್ಲನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಹೋಗಿ ನಂತರ ಹೆಣ್ಣು ಮಕ್ಕಳನ್ನು ಜಮೀನಿನ ಮೇಲೆ ಬಿಡಲಾಯಿತು. ಆದರೆ ಆ ಕಲ್ಲುಗಳನ್ನು ಬಿಟ್ಟೇ ಇಲ್ಲ. ಅದಕ್ಕೆ ಆ ಕಲ್ಲುಗಳನ್ನು ಬಿಡಿಸಿಕೊಂಡು ಬರಬೇಕೆಂದು ಸಾಬೂನುಗಳು ಪೈಪೋಟಿ ಮಾಡುತ್ತಿವೆ ಎಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಕುಂಬಳ ಗಿಡದಲ್ಲಿ ಕುಂಬಳ ಬೀಜದ ಬದಲಾಗಿ ಸಾವಿರಾರು ನೋಟುಗಳು ಬೆಳೆದು ನೋಟು ಸಮೇತ ಕುಂಬಳ ಗಿಡ ನಾಪತ್ತೆ. ಬಾವಿಗಳಲ್ಲಿ 4G ನೆಟ್ವರ್ಕ್ ಸಾಲದೆ 5G ನೆಟ್ವರ್ಕ್ ಅಳವಡಿಕೆಗಾಗಿ ಕಪ್ಪೆಗಳ ಧರಣಿ, ಉಪವಾಸ ಸತ್ಯಾಗ್ರಹ. ಯುಗಾದಿ ಹಬ್ಬ ಮುಂದೆ ಬರುತ್ತಿದ್ದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗ್ಯಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಹೊಸದಾಗಿ ಮದುವೆಯಾದವರಿಗೆ ಬೆಡ್ಶೀಟ್ ಭಾಗ್ಯ, ಮದುವೆಯಾಗದೇ ಇರೋರಿಗೆ ಶಾದಿ ಭಾಗ್ಯ, ಮದುವೆಗಿಂತ ಮುಂಚೆ ಮಕ್ಕಳು ಆದವರಿಗೆ ತೊಟ್ಟಲು ಭಾಗ್ಯ, ಲವ್ ಮಾಡಿದವರಿಗೆ ರೋಜ್ ಭಾಗ್ಯ, ಲವ್ ಫೇಲ್ ಆದವರಿಗೆ ಎಣ್ಣೆ ಭಾಗ್ಯ, ಬರೀ ಮೈಯಲ್ಲಿ ಓಡಾಡುವವರಿಗೆ ಬನೀನ್ ಭಾಗ್ಯ, ಇನ್ನು ಮುಂದೆ ವರೆಗೂ ಹುಡುಗಿ ಸಿಕ್ಕದೇ ಇದ್ದರೆ ಪಕ್ಕದ ಮನೆಯ ಭಾಗ್ಯ ಜೊತೆ ಮದುವೆ ಭಾಗ್ಯ. ಇವರ ಮದುವೆಗೆ ಬರುವ ಎಲ್ಲರೂ ತಮ್ಮ ಮನೆಯಿಂದಲೇ ತಟ್ಟೆ ಲೋಟ ತಂದು ಊಟ ಮಾಡಿಕೊಂಡು ಹೋಗಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಹಾಲು ಭಾಗ್ಯ ಮಾದರಿಯಲ್ಲಿ PUC ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಸಮುದ್ರದ ನೀರು ಉಪ್ಪಾಗಿರಲು ಕಾರಣ ನೀರಿನಲ್ಲಿ ಸುಸು ಮಾಡಿದೆ ಎಂದು ಪಾಕಿಸ್ತಾನದ ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ. ನಾಟಿ ಕೋಳಿಗಳು ದುಬಾರಿಯಾಗಿದೆ ಎಂದು ಫಾರಂ ಕೋಳಿಗಳು ಬೇಜಾರಾಗಿವೆ. ಇತ್ತೀಚೆಗೆ ಬಿದ್ದ ಭಾರೀ ಮಳೆಯಿಂದಾಗಿ ಭೂಮಿಯ ಮೇಲಿನ ಎಲ್ಲಾ ಸೇತುವೆಗಳು ಮುರಿದು ಬಿದ್ದಿದ್ದರಿಂದ ಇನ್ನು ಮೇಲೆ ಎಲ್ಲಾ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿಕಾ ಸಚಿವರು ಆದೇಶ ಹೊರಡಿಸಿದ್ದಾರೆ. ಹೈ ಜಂಪ್, ಟ್ರಿಬಲ್ ಜಂಪ್ನಲ್ಲಿ ಹೀಗೆ 3 ವಿವಿಧ ಜಿಗಿತದಲ್ಲಿ ಅತ್ಯುತ್ತಮವಾಗಿ ಜಿಗಿದು ಜಿಗಿತದ ರಾಣಿ ಎಂದೇ ಪ್ರಖ್ಯಾತಿಯನ್ನು ಜ್ಯೋತಿ ಸಾಂಬ್ರಾಣಿ ಪಡೆದಿದ್ದಾಳೆ. ಗುಂಡು ಎಸೆತವನ್ನು ಉಂಡೆ ತರಹ ಈಸಿಯಾಗಿ ಎಸೆದು ಕೇಂದ್ರ, ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಂಡು ಎಸೆತದಲ್ಲಿ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷ್ಮೀ ಪೂಜಾರ್ ಅವಳಿಗೆ ಚಿನ್ನದ ಪದಕವನ್ನು ನೀಡಿದ್ದಾರೆ. ಶಾಲೆಗೆ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗಿ ಹಾಗೂ ಎಲ್ಲ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಲ್ಲ ಶಿಕ್ಷಕರ ಮನಸ್ಸನ್ನು ಮೆಚ್ಚಿಸುವ ಕೆಲಸವನ್ನು ಮಾಡಿ ಕೀರ್ತಿಗೆ ಪಾತ್ರನಾದ ಸುರೇಶನಿಗೆ ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿ ಎಂದು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ದೇವರ ಮನೆಯಲ್ಲಿ ಹೂ ತಪ್ಪಿದ್ದರೂ ರಂಜಿತಾ ನಂದಣ್ಣವರ್ ಅವಳ ತಲೆಯಲ್ಲಿ ದಿನಾಲೂ ಹೂ ತಪ್ಪುವುದಿಲ್ಲ. ಅದಕ್ಕಾಗಿ ಅವಳಿಗೆ ಈ ವರ್ಷದ ಹೂ ರಾಣಿ ಎಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.